ಈ ನಡುವೆ ಜೈಲಿನಲ್ಲಿರುವ ರೌಡಿಗಳನ್ನ ಸಂಪರ್ಕ ಮಾಡ್ತಾ ಇದ್ದಾರಾ ದರ್ಶನ್ ಅಂತ ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ. ಪ್ರಭಾವಿಗಳ ನಿರಂತರ ಒತ್ತಡ ಜೈಲಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರಂತೆ. ರೌಡಿ ಶೀಟರ್ಗಳಿಗೆ ಜೈಲಧಿಕಾರಿಗಳು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ದರ್ಶನ್ ಸಹವಾಸಕ್ಕೆ ಹೋಗಬೇಡಿ, ತಂಟೆಗೆ ಹೋಗಬೇಡಿ, ದರ್ಶನ್ ಸಂಪರ್ಕದಲ್ಲಿರುವವರು ಎಚ್ಚರ ಅಂತ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಪ್ರಭಾವಿಗಳಿಂದ ನಿರಂತರ ಒತ್ತಡ ಬರ್ತಾ ಇದೆ. ಅಂದರೆ ದರ್ಶನ್ ಹಾಗೆ ನೋಡಕ್ಕೆ ಹೋದರೆ ಇಂಥ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಮಾಡಬಾರದವರ ಸಹವಾಸ ಮಾಡೇ ಜೈಲು ಸೇರಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಈಗ ಮತ್ತೆ ಇವರು ರೌಡಿಗಳನ್ನು ಸಂಪರ್ಕ ಮಾಡಿದ್ರೆ ಅಂತಂದ್ರೆ ತಪ್ಪಾಗುತ್ತದು. ಈಗ ನೋಡಿ, ದಾಸನ ಸಂಪರ್ಕದಲ್ಲಿದ್ದಾರಂತೆ ವಿಲ್ಸನ್ ಗಾರ್ಡನ್ ನಾಗ. ಅವನು ಕೂಡ ಜೈಲಿನಲ್ಲೇ ಇದ್ದಾನೆ. ಪ್ರತಿನಿತ್ಯ ಅಡುಗೆ ಮನೆಯಿಂದ ಊಟ ತಂದು ಕೊಡ್ತಾರಂತೆ ನಾಗನ ಹುಡುಗರು, ವಿಲ್ಸನ್ ಗಾರ್ಡನ್ ನಾಗನ ಹುಡುಗರು. ದರ್ಶನ್ ಜೊತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಾಗನ ಒಡನಾಟ ಕೂಡ. ಮತ್ತೊಂದು ಕಡೆ ಸೈಕಲ್ ರವಿ ಹುಡುಗರಿಂದಲೂ ದರ್ಶನ್ಗೆ ಸಹಕಾರ ಸಿಗ್ತಾ ಇದೆಯಂತೆ. ಈ ಬಗ್ಗೆ ಈ ಹಿಂದೆನೇ ವರದಿ ಮಾಡಿತ್ತು ಪಬ್ಲಿಕ್ ಟಿವಿ. ವರದಿ ಬೆನ್ನಲ್ಲೇ ಎಚ್ಚೆತ್ತು ಈಗ ನಾಗ ಮತ್ತು ಸೈಕಲ್ ರವಿಗೆ ಜೈಲಧಿಕಾರಿಗಳು ವಾರ್ನಿಂಗ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರ ತಂಟೆಗೆ ಹೋಗಬಾರ್ದು, ಅವರ ಸಹವಾಸಕ್ಕೆ ಹೋಗಬಾರ್ದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಮಾಡಬಾರ್ದವರ ಸಹವಾಸ ಮಾಡೇನೆ ದರ್ಶನ್ ಇವಾಗ ಜೈಲಿಗೆ ಹೋಗಿರೋದು. ಅಂಥದ್ರಲ್ಲಿ ಜೈಲಿನಲ್ಲೂ ಕೂಡ ರೌಡಿಗಳ ಸಂಪರ್ಕ ಮಾಡ್ತಾರೆ ಅಂತಂದರೆ ಇದು ಬುದ್ಧಿ ಕಲ್ತಿಲ್ಲ ಅಂತ ಅನ್ಕೋಬೇಕಾ, ಅಥವಾ ಇವರಿಂದ ದರ್ಶನ್ಗೆ ಇನ್ನೇನಾದರೂ ಬೇರೆ ಏನಾದರೂ ಸಹಕಾರ ಸಿಗ್ತಾ ಇದೆಯಾ? ಅರುಣ್, ಖಂಡಿತವಾಗೂ ದರ್ಶನ್ ಜೈಲಿಗೆ ಬಂದ ನಂತರ ಸಾಕಷ್ಟು ರೌಡಿಗಳು ದರ್ಶನ್ ಭೇಟಿಗಾಗಿ ಇನ್ನು ಪದೇ ಪದೇ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ಗೆ ಒಂದ್ ಕಡೆಗೆ ಪ್ರಭಾವಿ ರೌಡಿಗಳು ಜೈಲಿನಲ್ಲಿ ಅವರ ಹುಡುಗರನ್ನ ಬಿಟ್ಟು ಜೈಲಿನ ಒಳಗಡೆ ಕಿಚನ್ ಅಲ್ಲಿ ಸಪರೇಟ್ ಆಗಿ ಊಟ ಮಾಡಿಸೋದಂಥದ್ದು ಮತ್ತು ದರ್ಶನ್ಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಹಿಂದೆನೆ ಸಹ ಪಬ್ಲಿಕ್ ಟಿವಿ ಇದ್ರ ಬಗ್ಗೆ ವರದಿಯನ್ನು ಸಹ ಮಾಡಿತ್ತು. ಜೈಲಿನಲ್ಲಿ ಎಲ್ಲೋ ಒಂದ್ ಕಡೆಗೆ ಪ್ರಭಾವಿ ರೌಡಿಗಳು ಜೈಲಿನಲ್ಲಿ ಒಂದು ದರ್ಶನ್ ಭೇಟಿಗೆ ಆಗ್ಬೋದು ಅಥವಾ ದರ್ಶನ್ಗೆ ಎಲ್ಲ ಸಹಕಾರ ಕೊಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಪಬ್ಲಿಕ್ ಟಿವಿ ಬಿಚ್ಚಿಟ್ಟಿತ್ತು. ಆದ್ರೆ ಈ ಬೆನ್ನಲ್ಲೇ ಎಚ್ಚೆತ್ಕೊಂಡಂತಹ ಜೈಲಧಿಕಾರಿಗಳು ಈಗ ಎಲ್ಲ ಸೈಕಲ್ ರವಿ ಇರ್ಬೋದು ಅಥವಾ ವಿಲ್ಸನ್ ಗಾರ್ಡನ್ ನಾಗನ ಹುಡುಗರು ಇರ್ಬೋದು ಅಥವಾ ವಿಲ್ಸನ್ ಗಾರ್ಡನ್ ನಾಗನಿಗೂ ಸಹ ಈಗ ಜೈಲು ಅಧಿಕಾರಿಗಳು ಹೋಗಿ ಖುದ್ದು ವಾರ್ನ್ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ದರ್ಶನ್ ಭೇಟಿಗೆ ಹೋಗಂಗಿಲ್ಲ, ಯಾರು ಸಹ ಆ ಕಡೆಗೆ ಓಡಾಡೋದು ಕಂಡು ಬಂದ್ರೆ ನಾನು ನೇರವಾಗಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀನಿ, ಜೊತೆಗೆ ಈ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀನಿ ಅನ್ನೋ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಎಲ್ಲ ಒಂದ್ ಕಡೆಗೆ ವಿಲ್ಸನ್ ಗಾರ್ಡನ್ ನಾಗನ ಒಂದು ದರ್ಶನ್ ಭೇಟಿ ಹೆಚ್ಚಾಗ್ತಿದೆ, ಜೊತೆಗೆ ಒಡನಾಟ ಹೆಚ್ಚಾಗ್ತಿದೆ ಅನ್ನೋ ಆರೋಪಗಳು ಪದೇ ಪದೇ ಕೇಳಿ ಬರ್ತಾರ ಹಿನ್ನೆಲೆಯಲ್ಲಿ ಈ ಒಂದು ತೀರ್ಮಾನಕ್ಕೆ ಜೈಲಾಧಿಕಾರಿಗಳು ಬಂದಿರುವಂತದ್ದು. ಇನ್ನು ಸೈಕಲ್ ರವಿ ಹುಡುಗರು ಸಹ ಸಾಕಷ್ಟು ಅಂದ್ರೆ ಒಳಗಡೆ ಏನಾದ್ರೂ ವ್ಯವಸ್ಥೆ ಬೇಕಾದ್ರೆ ಮತ್ತು ಅವ್ರ ದರ್ಶನ್ಗೆ ಬೇಕಾದಂತ ಸೌಲಭ್ಯಗಳನ್ನ ಕೊಡೋದಕ್ಕೆ ಅವರು ಸಹ ನಾನ್ ಮುಂದು ನೀನ್ ಮುಂದು ಅನ್ನೋ ರೀತಿಯಲ್ಲಿ ಈಗ ಓಡಾಡ್ತಾ ಇದ್ರು. ಹಾಗಾಗಿ ಸಂಪೂರ್ಣವಾಗಿ ಎಲ್ಲರಿಗೂ ಸಹ ಏನು ಜೈಲಿನ ದರ್ಶನ್ ಭೇಟಿಗೆ ಪದೇ ಪದೇ ಹೋಗ್ತಿದ್ರು, ಅದ್ರ ಜೊತೆಗೆ ಅಲ್ಲಿ ಬೇಕಾದಂತ ವ್ಯವಸ್ಥೆ ಮಾಡ್ತಿದ್ರು, ಎಲ್ಲರಿಗೂ ಸಹ ಈಗ ವಾರ್ನ್ ಮಾಡಿ ಮುಂದೆ ಈ ಘಟನೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಈಗ ಒಂದ್ ರೀತಿ ಜೈಲಧಿಕಾರಿಗಳು ಸಹ ಒಂದು ಜಾಣತನದ ಹೆಜ್ಜೆ ಇಟ್ಟಿರುವಂತದ್ದು. ಆದಷ್ಟು ಅಂದ್ರೆ ಎಲ್ಲ ಒಂದ್ ಕಡೆಗೆ ದರ್ಶನ್ಗೆ ಈಗ ಜೈಲಿನಲ್ಲಿ ಮನೆ ಊಟ ಅನುಮತಿ ಸಿಗದ ಹಿನ್ನೆಲೆ ಇನ್ನಷ್ಟು ಕಂಟಕ ಆಗ್ತದೆ. ಜೊತೆಗೆ ಮಾಡಬಾರ್ದವರ ಸಹವಾಸ ಮಾಡಿ ಈಗ ಜೈಲಿಗೆ ಬಂದಿದ್ದಾರೆ. ಜೈಲಲ್ಲೂ ಸಹ ಎಲ್ಲ ಒಂದ್ ಕಡೆಗೆ ಬುದ್ಧಿ ಕಲಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಸಿಬ್ಬಂದಿ ಜೊತೆಗೂ ಸಹ ಪದೇ ಪದೇ ಕಿರಿಕ್ ಮಾಡ್ಕೊಳ್ತಾ ಇರುವಂತದ್ದು. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಅಂಬರೀಷ್.